ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಸುರಕ್ಷಾ ಕಾಲೋನಿಯ ವತಿಯಿಂದ ಸಂಭ್ರಮದ ಗಣೇಶ ಚತುರ್ಥಿ ಆಚರಣೆ. ವಿಜಯಪುರ ನಗರದ ಸುರಕ್ಷಾ ಕಾಲೋನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುರಕ್ಷಾ ಕಾಲೋನಿಯ ಗಣಪತಿ ಮಂಡಳಿ ವತಿಯಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ 5 ದಿನಗಳ ಕಾಲ ಮಹಿಳೆಯರಿಗೆ ವಿಶೇಷ ಸ್ಪರ್ಧೆಗಳನ್ನು ಹಮ್ಮಿಕೊಂಡರು. ಜಯಶಾಲಿ ಆದವರಿಗೆ ಬಹುಮಾನ ವಿತರಣೆ ಮಾಡಿದರು. ದಗಡು ಸೇಠ್ ಹೆಸರಿನ ಈ ಗಣಪತಿಗೆ ದೇಣಿಗೆ ನೀಡಿದ ಮತ್ತು ಹಗಲಿರುಳು ಶ್ರಮಿಸಿದವರಿಗೆ ಗಣಪತಿ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಬಂಜಾರ ಸಮಾಜದ ಮುಖಂಡರು, ರಾಷ್ಟ್ರೀಯ ಮಹಿಳಾ ಸೇವಾ ಸಂಘಟನೆ ಅಧ್ಯಕ್ಷೆ ಶಾರದಾ ಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಿದವು. ಬಂಜಾರ ಸಮಾಜದ ವೇಷಭೂಷಣ ಧರಿಸಿ ಶಾರದಾ ಚೌಹಾಣ್ ನೇತೃತ್ವದಲ್ಲಿ ನೃತ್ಯ, ಮನೋರಂಜನೆ ಕಾರ್ಯಕ್ರಮ ಜರುಗಿದವು. ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಪ್ರಸಾದದ ವ್ಯವಸ್ಥೆ ಮಾಡಿದರು. ನಂತರ ಗಣಪತಿಯ 5 ದಿನ ಪೂರೈಸಿದ ಹಿನ್ನೆಲೆ ಗಣಪತಿಯ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸವಾಲು ಮಾಡುವ ಮೂಲಕ ಭಕ್ತರು ಅದನ್ನು ಪಡೆದುಕೊಂಡು ಶ್ರೀ ಗಜಾನನ ಕೃಪೆಗೆ ಪಾತ್ರರಾದರು. ನಂತರ ಸಕಲ ವಾದ್ಯ ಮೇಳ ನೃತ್ಯದ ಮೂಲಕ ಮೆರವಣಿಗೆ ಹೊರಟು ಸಿದ್ದೇಶ್ವರ ಆಶ್ರಮದ ಮಾರ್ಗವಾಗಿ ಸಾಗಿ ಗಣಪತಿಯನ್ನು ವಿಸರ್ಜನೆ ಮಾಡಿದರು. ಈ ಸಂದರ್ಭದಲ್ಲಿ ಸುರಕ್ಷಾ ಕಾಲೋನಿಯ ಗಣಪತಿ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಶಾರದಾ ಕೃಷ್ಣ ನಾಯಕ ಹಾಗೂ ರೇಣುಕಾ ಲಮಾನಿ, ಸುನಂದ ಪಾಟೀಲ್, ಜ್ಯೋತಿ ಅಂಬಿಕಾ ಬಿರಾದಾರ್, ಶ್ರೀದೇವಿ ಬಿರಾದಾರ, ಸಚಿನ್ ನಾಯಕ್, ನಿತಿನ್ ನಾಯಕ್, ವಿನೋದ್, ಪುನೀತ್, ಪವನ್ ಕುಮಾರ್, ಅಮೋಗಿ ಅಡಕಿ, ಶಿವು ಬಿರಾದಾರ, ಗುಡ್ಡೋಡಗಿ ಸೇರಿದಂತೆ ಸುರಕ್ಷಾ ಕಾಲೋನಿಯ ಗಜಾನನ ಸೇವಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶರಪಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರಪೂರ ಜ್ಯೋತಿ ಬೆಳಗಿರೆ ಶರಪಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರಪೂರ ಜ್ಯೋತಿ ಬೆಳಗಿರೆ ನೀರೆ ಬಾಬಾ ಭವಾತ್ಮಗೆ ಬಾಬಾ ಪೂಜಿತನಿಗೆ ಬಾಬಾ